ತಿರುಚಿಟ್ಟವಳಂದಿರಿ. ಮನುಷ್ಯ ಗುರುಗಳು ನೋಡಬೇಕು ಅಂತ ಹೋಗ್ತಾನೆ. ಅಲ್ಲಿ ಹೋದಾಗ ಅವ್ರು ಜಾಸ್ತಿ ಯೋಚನೆ ಮಾಡೋದೇನೆಂದರೆ ಅವನ ಕಷ್ಟಗಳಿಗೆ ಪರಿಹಾರಕ್ಕೆ ಅಂತ ಹೋಗ್ತಾನೆ. ಅಲ್ಲಿ ಅವನ ಪರಿಹಾರಕ್ಕೆ ಅಂತ ಹೋಗ್ಬೇಕಾ, ಇಲ್ಲ ಗುರುಗಳ ಹತ್ರ ಒಂದು ಜ್ಞಾನಕ್ಕೋಸ್ಕರ ಹೋಗ್ಬೇಕಾ? ಮತ್ತು ಮನುಷ್ಯನ ಎಲ್ಲ ಕಷ್ಟಗಳಿಗೆ ಪರಿಹಾರ ಏನು ಅಂತ. ತಿರುಚಿಟ್ರಂಬಲಂ ಒಳ್ಳೆಯ ಪ್ರಶ್ನೆ, ಮಾತ್ರ ಖುಷಿ ಆಯಿತು. ಮಾನವರು ಗುರುಗಳ ಹತ್ರ ಹೋಗ್ತಾರೆ ಕಷ್ಟಗಳನ್ನು ಹೇಳಲಿಕ್ಕೆ ಅಲ್ವಾ? ಇದು ಸಹಜ, ಸತ್ಯವಾದ ವಿಚಾರ ಕೂಡ. ಕೆಲವರು ಪರಿಹಾರವನ್ನು ಹೇಳ್ತಾರೆ, ಕೆಲವರು ಪರಿಹಾರವನ್ನು ಮಾಡಿಕೊಡುತ್ತಾರೆ, ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ, ಅವರವರ ವಿದ್ಯೆಗೆ ತಕ್ಕ ಹಾಗೆ. ಆ ವಿದ್ಯೆಯನ್ನು ಉಪಯೋಗಿಸಿಕೊಂಡು ಅನೇಕ ರೀತಿಯ ಸೊಲ್ಯೂಷನ್ನ ಹೇಳ್ತಾರೆ. ಒಂದು ವಿಷಯ, ಆಗ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಆಯಿತು ಅಂತೇಳಿ ಸಂತೋಷ ಪಡ್ತೇವೆ ಅಲ್ವಾ? ಅಲ್ಲಿಗೆ ಹೋದೆವು, ಬಂದೆವು, ಖುಷಿ ಆಯಿತು, ಪರಿಹಾರ ಸಿಕ್ಕಿತು ಅಂತೇಳಿ ಸಂತೋಷ ಪಡ್ತೇವೆ. ಇದೊಂದು ರೀತಿ ನೀತಿ ಪ್ರಪಂಚದಲ್ಲಿ. ಇನ್ನು ಕೆಲವು ಗುರುಗಳಿದ್ದಾರೆ, ಅವರು ಪರಿಹಾರವನ್ನು ಹೇಳುವುದಿಲ್ಲ, ಖಂಡಿತವಾಗಿ ಪರಿಹಾರವನ್ನು ಹೇಳುವುದಿಲ್ಲ. ಅವರ ಮಾತಿನಲ್ಲೇ ಪರಿಹಾರ ಸಿಕ್ಕಿಕೊಳ್ತದೆ ಅವರಿಗೆ, ಅವರು ಆಡುವ ಮಾತಿನಲ್ಲೇ ಪರಿಹಾರ ಸಿಗ್ತದೆ, ಯಾವುದೋ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗ್ತದೆ. ಇನ್ನು ಕಷ್ಟಕ್ಕೆ ಇದೇ ಪರಿಹಾರ ಅಂತ ಅವರು ಹೇಳೋದಿಲ್ಲ, ಅರ್ಥ ಆಯ್ತಲ್ವ? ಪರಿಹಾರದ ವಿಚಾರವಿಲ್ಲ ಅಲ್ಲಿ, ಅಲ್ಲಿ ಕೇವಲ ಜ್ಞಾನದ ವಿಚಾರ ಮಾತ್ರ, ಜ್ಞಾನವನ್ನು ಮಾತ್ರ ಬೋಧನೆ ಮಾಡೋದು. ಅಲ್ಲಿ ನೋಡಪ್ಪ, ಮನುಷ್ಯ ಜೀವನ ಅಂದರೆ ಹೀಗೆ ಇದೆ, ಈ ರೀತಿ ಇದೆ, ಈ ರೀತಿ ಇದೆ, ಹೀಗೆಲ್ಲ ಇದೆ, ಇದನ್ನೆಲ್ಲ ತಾಳ್ಮೆಯಿಂದ ನೀನು ಸ್ವೀಕರಿಸಿ ಜೀವನ ಮಾಡಿಕೊಂಡೇ ಹೋಗಬೇಕಪ್ಪ. ನಿನ್ನಿಂದಾಗಿ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಬೇಡ. ಎಲ್ಲದಕ್ಕಿಂತ ದೊಡ್ಡ ಪಾಪ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವುದು, ಅದರಿಂದ ದೊಡ್ಡ ಪಾಪ ಇನ್ನೊಂದಿಲ್ಲ. ಆ ಮನಸ್ತಾಪವೇ ಶಾಪವಾಗಿ ನಿಲ್ಲುವುದು. ಇಂಥ ವಿಚಾರಕ್ಕೆಲ್ಲ ನೀನು ಗುರಿಯಾಗಬೇಡ, ಸಿಕ್ಕಾಕೊಳ್ಬೇಡ ಎಂಬ ಸತ್ಯವನ್ನು ಬೋಧನೆ ಮಾಡ್ತಾರೆ. ಅವರು ಪರಿಹಾರವನ್ನು ಹೇಳುವುದಿಲ್ಲ, ಅರ್ಥ ಆಯ್ತಲ್ವ? ಈಗ ಪ್ರಪಂಚದಲ್ಲಿ ದೊಡ್ಡ ಕನ್ಫ್ಯೂಷನ್ ಆಗಿದೆ, ಅರ್ಥ ಆಯ್ತಲ್ವ? ಗುರುಗಳ ಹತ್ರ ಯಾಕೆ ಹೋಗಬೇಕು ಎಂಬ ವಿಚಾರವೇ ಗೊತ್ತಿಲ್ಲ. ಗುರುಗಳ ಹತ್ರ ಹೋಗಬೇಕು ಯಾಕೆ ಗೊತ್ತಾ? ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ, ಮನುಷ್ಯನ ಜನ್ಮದ ಸಾರ್ಥಕತೆಯನ್ನು ತಿಳಿದುಕೊಳ್ಳಲಿಕ್ಕೆ, ಮನುಷ್ಯ ಅಂದರೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಗುರುಗಳ ಹತ್ರ ಹೋಗಬೇಕಾಗ್ತದೆ. ಕಷ್ಟ ಪರಿಹಾರಕ್ಕೆ ಗುರುಗಳ ಹತ್ರ ಹೋದರೆ ಕಷ್ಟ ಪರಿಹಾರ ಆಗುವುದಿಲ್ಲ, ಎಲ್ಲಿ ಹೋದರೂ ಆಗುವುದಿಲ್ಲ. ನಿನ್ನ ಸಮಯ ಬರುವಾಗ ಪರಿಹಾರ ಆಗುವುದು. ನಿನ್ನ ಒಳ್ಳೆಯ ಸಮಯ ಬರುವಾಗ ನೀನೊಂದು ಗುರುಗಳ ಹತ್ರ ಹೋಗಿ ಮುಟ್ಟುತ್ತಿ, ಅಲ್ಲ ಯಾವುದೋ ದೇವಸ್ಥಾನದಲ್ಲಿರ್ತಿ, ಅಲ್ಲ ಯಾವುದೋ ಒಂದು ಪುಣ್ಯ ಸ್ಥಳದಲ್ಲಿರ್ತಿ, ಅಲ್ಲ ಯಾವುದೋ ಒಂದು ಗುರುಗಳ ಸೇವೆಯನ್ನು ಮಾಡ್ತಾ ಇರ್ತಿ. ಆ ಸಮಯದಲ್ಲಿ ನಿನಗೆ ಒಳ್ಳೆಯ ಸಮಯ ಬಂದಿರ್ತದೆ. ನಿನ್ನ ಕಷ್ಟ ಸಮಯದಲ್ಲಿ ಅಲ್ಲಿಗೆ ಹೋಗಿರ್ತಿ, ಅವರ ಸೇವೆ ಮಾಡ್ತಾ ಮಾಡ್ತಾ ನಿನಗೆ ಒಳ್ಳೆಯ ಸಮಯ ಸಿಗ್ತದೆ, ಒಳ್ಳೆಯ ಸಮಯ ಬರ್ತದೆ ತನ್ನಿಂದ ತಾನಾಗಿ. ಆವಾಗ ನೀನೇನು ಹೇಳ್ತಿ? ಆ ಗುರುಗಳ ಸೇವೆ ಮಾಡೋದ್ರಿಂದ ನಾನು ಒಳ್ಳೆಯದಾದೆ ಅಂತ ಹೇಳ್ತೇನೆ. ಇದು ತಪ್ಪು, ಇದು ಅರ್ಥ ಆಯ್ತಲ್ವ? ಎಲ್ಲಿ ಹೋದರೂ ಒಳ್ಳೆಯದಾಗುವುದಿಲ್ಲ. ನಿಮ್ಮ ಒಳ್ಳೆಯ ಸಮಯ ಬರುವಾಗ ನೀವು ಎಲ್ಲಿ ಹೋಗಿ ನಿಲ್ತಿರೋ ಆ ಸ್ಥಳವನ್ನು ನೀವು, ಆ ವ್ಯಕ್ತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಪೂಜ್ಯನೀಯ ಭಾವನೆಯಿಂದ ಅವರನ್ನು ಪೂಜಿಸ್ತಾ ಬರ್ತೀರಿ. ಈಗ ಒಂದು ದೇವಸ್ಥಾನ ಅಂತ ಇಟ್ಟುಕೊಳ್ಳುವ, ಅರ್ಥ ಆಯ್ತಲ್ಲ? ಆ ದೇವಸ್ಥಾನಕ್ಕೆ ಹೋದ ಕೂಡಲೇ ನಮಗೆ ಒಳ್ಳೆಯದಾಯಿತು ಅಂತ ಹೇಳುವಾಗ ನಮ್ಮ ಒಳ್ಳೆಯ ಸಮಯ ಬರುವಾಗ ನಾವು ಅಲ್ಲಿಗೆ ಹೋಗಿದ್ದೇವೆ. ಒಂದು ಗುರುಗಳ ಹತ್ರ ಹೋದ ಕೂಡಲೇ ನಮಗೆ ಒಳ್ಳೆಯದಾಯಿತು ಅಂತ ಹೇಳಿದರೆ ನಮ್ಮ ಒಳ್ಳೆಯ ಸಮಯ ಬಂದಾಗ ನಾವು ಹತ್ರ ಹೋಗಿದ್ದೇವೆ, ಅರ್ಥ ಆಯ್ತಾ? ಆ ಒಳ್ಳೆಯ ಸಮಯ ಎಂಬುದು ನೀವು ಬರುವಾಗಲೇ ಪಡ್ಕೊಂಡು ಬಂದ ವಿಚಾರ, ಒಂದು ವಿಷಯ. ಇನ್ನು ಮನುಷ್ಯನ ಕರ್ಮಕ್ಕೆ ಏನು ಪರಿಹಾರ? ಮನುಷ್ಯನ ಕರ್ಮಕ್ಕೆ ಪರಿಹಾರವೇ ಇಲ್ಲ, ಅವನು ಅನುಭವಿಸಿ ಆಗಬೇಕು. ಅವನಿಗೇ ಗೊತ್ತಿಲ್ಲ ಕರ್ಮಗಳು ಯಾವ ರೀತಿಯೆಲ್ಲ ನಮ್ಮನ್ನು ಬೆಸೀತಾ ಉಂಟು ಅಂತ, ಕೊಂಡಿ ಸೇರಿಸ್ತಾ ಉಂಟು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಅರ್ಥ ಆಯ್ತಲ್ವ? ಅದು ಬೆಸೀತಾ ಇರ್ತದೆ ಕೊಂಡಿ, ಒಂದಕ್ಕೊಂದು 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 ಸೇರಿಕೊಂಡೇ ಇರ್ತದೆ. ಒಂದಕ್ಕೊಂದು ಅದು ಸೇರಿಕೊಂಡು ಹೋಗುವ ವಿಚಾರ, ಅದು ಅನುಭವಿಸಿಯೇ ಆಗಬೇಕು, ಬೇರೆ ದಾರಿಯೇ ಇಲ್ಲ ಈ ಪ್ರಪಂಚದಲ್ಲಿ. ಅದು ಬಿಡುವುದಿಲ್ಲ, ಅದು ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಪರಿಹಾರ ಒಂದೇ ಒಂದು ಪರಿಹಾರ, ತನ್ನನ್ನು ತಾನು ತಿಳಿದುಕೊಳ್ಳುವುದು. ತನ್ನನ್ನು ತಾನು ತಿಳಿದುಕೊಂಡು ಸತ್ಯದ ಅರಿವನ್ನು ತನ್ನೊಳಗೆ ಕಂಡುಕೊಂಡು ಸತ್ಯದ ದಾರಿಯಲ್ಲಿ ಪ್ರಯಾಣ ಮಾಡುವುದೇ ಈ ಕರ್ಮಕ್ಕಿರುವ ಸರಿಯಾದ ಒಂದು ದಾರಿ. ಈ ಕರ್ಮ ಪರಿಹಾರ ಆಗಬೇಕು, ನನ್ನ ಕಷ್ಟ ಪರಿಹಾರ ಆಗಬೇಕು ಅಂತೇಳಿ ಸುಮ್ಮನೆ ಸುತ್ತಬೇಕಲ್ಲದೆ ಪರಿಹಾರ ಸಿಗುವಂಥ ವಿಚಾರ ಅಲ್ಲ ಇದಲ್ಲ. ಅದರಿಂದ ಒಳ್ಳೆಯ ವಿಚಾರ ಏನು ಅಂತೇಳಿದರೆ, ನಾವು ಒಳ್ಳೆಯ ಕೆಲಸ ಮಾಡಿ ದುಡಿದು ಸಂಪಾದನೆ ಮಾಡಿ ಅದರಲ್ಲಿ 1 ರೂಪಾಯಿಯನ್ನು ತೆಗೆದಿಟ್ಟುಕೊಂಡು ಆ 1 ರೂಪಾಯಿಯನ್ನು 10 ರೂಪಾಯಿ ಮಾಡಿ, 10 ರೂಪಾಯಿಯನ್ನು 100 ರೂಪಾಯಿ ಮಾಡಿ, 100 ರೂಪಾಯಿಯನ್ನು 1000 ರೂಪಾಯಿ ಮಾಡಿ, ಏನೋ ಒಂದು ನಮ್ಮ ಸ್ಥಿತಿಯನ್ನು ಹಂತ ಹಂತವಾಗಿ ನಾವೇ ಬೆಳೆಸಿಕೊಂಡು ಹೋಗುವುದು ಭಾಳ ಉತ್ತಮವಾದ ಸ್ಥಿತಿ, ಅರ್ಥ ಆಯ್ತಲ್ವ? ಸಮಯ ಇದ್ದರೆ, ನಿಮ್ಮ ಜೀವನದಲ್ಲಿ ಸಮಯ ಇದ್ದರೆ ಒಂದು ಗುರುವಿನ ಹತ್ರ ಹೋಗಿ ಅನೇಕ ರೀತಿಯ ವಿಚಾರಗಳನ್ನು ತಿಳಿದುಕೊಂಡು
ಮುಂದಿನ ದರ್ಶನದವರೆಗೆ. ಅರ್ಥ ಆಯ್ತಲ್ಲ. ಇವತ್ತೊಂದು ಈ ಗುರುಗಳನ್ನು ದರ್ಶನ ಮಾಡಿ ಬಂದೆವು. ಗುರುಗಳನ್ನು ದರ್ಶನ ಮಾಡಿ ಬಂದು ಇನ್ನೂ 1 ತಿಂಗಳಾಗ್ತದೆ ನಾನು ದರ್ಶನ ಮಾಡಲಿಕ್ಕೆ. ಆ 1 ತಿಂಗಳಿನ ಹೊರಗಿನ ವಿಚಾರವನ್ನೆಲ್ಲ ತುಂಬಿಸಿಕೊಂಡು ಹೋಗಬೇಕು. ಏನೆಲ್ಲ ಉಂಟು, ಏನೆಲ್ಲ ವಿಷಯಗಳು ಕೇಳಬೇಕು, ಏನೆಲ್ಲ ವಿಷಯಗಳು ತಿಳಿಬೇಕು. ಅರ್ಥ ಆಗ್ತಲ್ಲ. ಇದು ಪರಿಹಾರ ಅಲ್ಲ, ಇದು ಜ್ಞಾನ. ಎಲ್ಲ ತಿಳಿದುಕೊಳ್ಳಬೇಕು, ಹೋಗಬೇಕು. ಅಲ್ಲಿವರೆಗೆ ಅವರು ಹೇಳಿದ ವಿಚಾರವನ್ನು ಪಾಲನೆ ಮಾಡಬೇಕು. ಅರ್ಥ ಆಯ್ತು. ನಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ಒಂದು ಗುರುವಿನ ಸೇವೆಯನ್ನು ಮಾಡೋದು, ಗುರುವಿನ ಹತ್ರ ಹೋಗಿ ಕೂತ್ಕೊಳ್ಳೋದು, ಇದೆಲ್ಲ ಸರಿಯಾದ ವಿಚಾರ ಅಲ್ಲ ಅಂತ ಹೇಳೋದು. ಅವರವರಿಗಾದಂಥ ಸ್ಥಿತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಅವರವರಿಗಾದ ಸ್ಥಿತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಅದರಲ್ಲಿ ನಾವು ಜೀವನ ಮಾಡಿಕೊಂಡು ಹೋಗಬೇಕು. ಆ ಜೀವನದಲ್ಲಿ ಕೆಲವು ಸಮಯವನ್ನು ಗುರುವಿಗೆ ಅಂತ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ನಾವು ಗುರುವಿನ ಜೊತೆ ಕೂತುಕೊಂಡು ಕೆಲವೆಲ್ಲ ವಿಚಾರವನ್ನು ಮಾತಾಡಿ ನಮ್ಮ ಜೀವನಕ್ಕೆ ಏನು ಬೇಕು, ಜೀವನ ಅಂದರೆ ಏನು, ಆತ್ಮಜ್ಞಾನ ಅಂದರೆ ಏನು, ಸಂಸಾರ ಅಂದರೆ ಏನು, ಎಲ್ಲ ವಿಚಾರವನ್ನು ತಿಳಿದುಕೊಂಡು ಜೀವನ ಮಾಡ್ತಾ ಹೋಗುವಾಗ ಆ ಜೀವನದಲ್ಲಿ ಆನಂದ ಸೃಷ್ಟಿಯಾಗ್ತದೆ. ಅದರಲ್ಲಿ ಏನು ಹೇಳ್ತಾರೆ ಅವರು? ಮುಖ್ಯವಾಗಿ ಏನು ಹೇಳ್ತಾರೆ? ಅವರವರ ವಿಷಯವನ್ನು ಬಿಟ್ಟು ಬಿಡಪ್ಪ, ಅವರವರ ವಿಚಾರವನ್ನು ಬಿಟ್ಟು ಬಿಡು, ಬೇಡ, ಅದು ಆಗೋದಿಲ್ಲ. ಅವರವರ ವಿಚಾರವನ್ನು ನಾವು ಸ್ವೀಕಾರ ಮಾಡಿದರೆ ಜೀವನದಲ್ಲಿ ಕೊರಗಿ ದುಃಖವಿ. ನಮ್ಮ ವಿಚಾರ ಏನುಂಟು ಅದನ್ನು ಮಾತ್ರ ಆಲೋಚನೆ ಮಾಡುವ. ನಮ್ಮ ಸ್ಥಿತಿಗತಿಗಳು ಏನುಂಟು ಅದನ್ನು ಮಾತ್ರ ಆಲೋಚನೆ ಮಾಡುವ. ಅವರವರ ವಿಚಾರವನ್ನು ಆಲೋಚನೆ ಮಾಡಿದ್ದಕ್ಕೆಲ್ಲ ಉತ್ತರವೇ ಸಿಗುವುದಿಲ್ಲ, ಅದು ಹೋಗ್ತಾನೆ ಇರ್ತದೆ ಅಂತ ಹೇಳೋದು. ಸರಿಯಾದ ಸ್ಥಿತಿಗತಿಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಅವರವರ ವಿಚಾರವನ್ನು ಆಲೋಚನೆ ಮಾಡಿಕೊಂಡಿದ್ದರೆ. ಇದನ್ನು ಮುಖ್ಯವಾಗಿ ಹೇಳ್ತಾರೆ. ನಿನ್ನನ್ನು ಮಾತ್ರ ತಿಳಿದುಕೋ, ನಿನ್ನ ಮನೆಯನ್ನು ಮಾತ್ರ ನೋಡಿಕೋ, ನಿನ್ನ ಹೆಂಡತಿ ಮಕ್ಕಳನ್ನು ಮಾತ್ರ ನೋಡಿಕೋ, ಬಾಕಿದ್ದವರ ವಿಚಾರ ಬೇಡ. ಅದರಲ್ಲಿ ಸಂತೋಷವೇ ಇಲ್ಲ, ಅದರಲ್ಲಿ ದುಃಖವೇ ಹೊರತು ಸಂತೋಷವೇ ಇಲ್ಲ. ಆದರೆ ಇವತ್ತು ಪ್ರಪಂಚದಲ್ಲಿ ಆಗೋದು ಅವರವರ ವಿಚಾರವನ್ನೇ ತಿಳ್ಕೊಳ್ಳೋದಲ್ಲ ಅಲ್ವಾ? ಇವತ್ತು ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾರನ್ನು ತಪ್ಪು ಹೇಳೋದಲ್ಲ, ಇರುವ ಸತ್ಯ ವಿಚಾರವನ್ನು ಹೇಳೋದು. ಅರ್ಥ ಆಯ್ತಲ್ಲ? ಮನೆಯಲ್ಲಿ ಇರುವ ಅಮ್ಮಂದರಿಗೆ ಬೇರೆ ಕೆಲಸವೇ ಇಲ್ಲ ಅಂತ ಹೇಳೋದು ಅಲ್ವಾ? ಮನೆಯಿಂದ ಹೊರಗೆ ಹೋಗ್ತಾರೆ ಎಲ್ಲ ಗಂಡಂದಿರು ಕೆಲಸಕ್ಕೆ ಅಂತೇಳಿ ಹೋಗ್ತಾರೆ. ಇದು ಮನೆಯಲ್ಲಿ ಕೂತುಕೊಂಡು ಅವರವರ ವಿಚಾರ ಮಾತಾಡಿಕೊಂಡು 1000 ಜನರಿಗೆ ಫೋನ್ ಮಾಡಿಕೊಂಡು ಅದೇನಾಯಿತು ಇದೇನಾಯಿತು ಅಲ್ವಾ, ಅಲ್ಲಿ ಏನು ನಡೀತಾ ಉಂಟು, ಇಲ್ಲಿ ಏನು ನಡೀತಾ ಉಂಟು ಅಂತ ಅವರವರ ವಿಚಾರವನ್ನು ಕೇಳುವುದಲ್ಲದೆ ಒಂದು ಒಳ್ಳೆ ವಿಚಾರವನ್ನು ಕೇಳುವ ಒಂದು ಸ್ಥಿತಿಗತಿಗಳು ಇವತ್ತು ಮನೆ ಒಳಗೆ ಬಹಳ ಕಡಿಮೆ ಅಂತ ಹೇಳೋದು. ವಿಷಯ ಹೇಳೋದು ನಾನು. ಈ ವಿಷಯ ಸುಖಗಳು ಹೆಚ್ಚಾಗಿ ಬೇಕಾಗೋದು ಯಾರಿಗೆ ಅಂದರೆ ಅಮ್ಮಂದರಿಗೆ ಅಲ್ವಾ? ಅವರದನ್ನು ಗಂಡನ ಕಿವಿಗೆ ಹಾಕೋದು, ಅಲ್ಲ ಇಲ್ಲಿರೋ ವಿಚಾರವನ್ನು ಮನೆಯಲ್ಲಿ ಹೇಳೋದು, ಇಲ್ಲ ಅತ್ತೆ ಮಾವನ ಹತ್ರ ಹೇಳೋದು, ಇಲ್ಲ ಅವರ ಅಪ್ಪ ಅಮ್ಮನ ಹತ್ರ ಹೇಳೋದು, ಇಲ್ಲ ಅವರ ಫ್ರೆಂಡ್ಸಿನ ಹತ್ರ ಹೇಳೋದು ಅಲ್ವಾ? ಇವತ್ತು ಯಾರ್ಯಾರ ವಿಚಾರ ಯಾರ್ಯಾರ ಮನೆಯಲ್ಲಿ ಅಂತ ಹೇಳೋದು ಅಲ್ವಾ? ಇದು ಅವರವರ ವಿಚಾರ. ಇವರಿಗೆ ಎಷ್ಟು ಹೇಳಿದಷ್ಟು ಸಾಕಾಗೋದಿಲ್ಲ. ಇವರಿಗೆ ಎಷ್ಟು ಸತ್ಯದ ರೀತಿಯಲ್ಲಿ ಬೋಧನೆ ಮಾಡಿದರು, ಇದೆಲ್ಲ ಬೇಡ ಅಂತೇಳಿ ಹೇಳಿದರೂ ಕೂಡ ಅದನ್ನು ಕೇಳೋದಿಲ್ಲ ಅವರು. ಅವರಿಗೆ ಅದು ಬೇಕೇ ಬೇಕು. ಅದರಲ್ಲಿ ಏನೋ ಒಂದು ಸಂತೋಷ, ಹಾಲು ಕುಡಿದಂಥ ಸಂತೋಷ, ಒಂದು ಜೇನನ್ನು ಊಟ ಮಾಡಿದ ಸಂತೋಷ, ಏನೋ ಒಂದು ಸಂತೋಷ. ಎಲ್ಲ ಆ ಕಡೆ ಈ ಕಡೆ ಎಲ್ಲ ಮಾತಾಡಿ ದೊಡ್ಡ ಒಂದು ರಂಪಾಟ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರೆ, ಏನೂ ಗೊತ್ತಿಲ್ಲದಾಗಿ. ಇದು ಇವತ್ತಿನ ಪ್ರಪಂಚ ಅಂತ ಹೇಳೋದು. ಈ ಪ್ರಪಂಚದಲ್ಲಿ ಹೇಗೆ ಸತ್ಯವನ್ನು ಕಂಡುಹಿಡಿಯೋದು? ಭಾಳ ಕಷ್ಟ ಉಂಟು ಸತ್ಯದ ದಾರಿಯಲ್ಲಿ ಹೋಗಲಿಕ್ಕೆ, ಒಂದು ಗುರುವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದೇ ಇಲ್ಲ. ಈಗ ಪ್ರತಿಯೊಬ್ಬ ಬುದ್ಧಿಶಾಲಿ, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬನೂ ಬುದ್ಧಿಶಾಲಿ, ಪ್ರತಿಯೊಬ್ಬನೂ ಜ್ಞಾನಿಯೇ. ಒಂದೊಂದು ಮಾತಾಡುವಾಗ ಅದು ಎಲ್ಲೆಲ್ಲಿಂದೆಲ್ಲ ಮಾತಾಡ್ತಾರೆ, ಎಲ್ಲೆಲ್ಲಿಂದೆಲ್ಲ ಕ್ವಶನ್ ಹುಡುಕುತ್ತಾರೆ, ಎಲ್ಲೆಲ್ಲಿಂದೆಲ್ಲ ಏನೆಲ್ಲ ಹುಡುಕುತ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸತ್ಯ ವಿಚಾರವನ್ನು ಹೇಳಿದ್ರೆ ಅದಕ್ಕೆ 100 ವಿಚಾರ ಬಂದಾಯಿತು ಕೂಡಲೇ ಅಲ್ವಾ? ಕಾರಣ ಏನು? ಅನುಭವಿಸಿರುವುದಿಲ್ಲ. ಅಂಥ ಪ್ರಪಂಚ ಆಗಿದೆ ಅಂತ ಹೇಳೋದು. ಈಗ ಪ್ರತಿಯೊಬ್ಬರ ವಿಚಾರವನ್ನು ಪ್ರತಿಯೊಬ್ಬರು ಮಾತಾಡ್ಬೋದು, ಪ್ರತಿಯೊಬ್ಬರ ವಿಚಾರಕ್ಕೆ ಪ್ರತಿಯೊಬ್ಬರು ಪ್ರತ್ಯುತ್ತರ ಕೊಡ್ಬೋದು ಅಂತೇಳಿ. ಅದು ತಪ್ಪು ಅಂತ ಹೇಳೋದು. ಅದೆಲ್ಲ ಅನುಭವಿಸಿ ತಿಳ್ಕೊಳ್ಬೇಕು. ಒಬ್ಬರ ವಿಚಾರವನ್ನು ನಾವು ಮಾತಾಡಬೇಕು, ಒಬ್ಬರ ವಿಚಾರವನ್ನು ಹೇಳಬೇಕು ಅಂತೇಳಿ ನಾವು ಅನುಭವಿಸಿ ಅದನ್ನು ಹೇಳಬೇಕು, ಅನುಭವಿಸಿ ತಿಳಿಬೇಕು ಅದನ್ನು. ಅದೆಂತ ಮುಂಚೆ ಮಾತಾಡಿದ್ದಕ್ಕೆ ಸರಿಯಾದ ಸ್ಥಿತಿಗತಿ ಅಲ್ಲ ಅದು. ಆದರೆ ಇವತ್ತು ಪ್ರಪಂಚದಲ್ಲಿ ಅನುಭವಿಸದೇ ಮಾತನಾಡುವ ವಿಚಾರಗಳು ಬೇಕಾದಷ್ಟು ಅಂತ ಹೇಳೋದು. ಅನುಭವವೇ ಇಲ್ಲ ಅಂತ ಹೇಳೋದು ಇದು ಪ್ರಪಂಚದಲ್ಲಿ. ಹಾಗೆ ಜ್ಞಾನ ಬೇಕು ಅಂತೇಳಿ ಗುರುಗಳ ಹತ್ರ ಬಂದರೆ ಜ್ಞಾನ ಸಿಗುವುದಿಲ್ಲ. ಜ್ಞಾನ ಬೇಕು ಎಂಬ ವಿಚಾರ ಒಂದು ಶಿಷ್ಯನೊಳಗೋ ಭಕ್ತನೊಳಗೋ ಬಂದರೆ ಅದು ಪವಿತ್ರ ಸ್ಥಿತಿಯಾಯಿತು. ಅರ್ಥ ಆಯ್ತಲ್ಲ? ಆಸೆಯನ್ನು ಹಿಡಿದುಕೊಂಡು ಸಾವಿರಾರು ರೀತಿಯ ಕಷ್ಟಗಳನ್ನು ಕೇಳಿಕೊಂಡು ಗುರುಗಳ ಹತ್ರ ಬಂದರೆ ಜ್ಞಾನ ಸಿಗುವುದೇ ಇಲ್ಲ, ಖಂಡಿತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಬಾಬಾ, ಶಿರಡಿ ಸಾಯಿಬಾಬಾ. ಶಿರಡಿ ಸಾಯಿಬಾಬಾನಲ್ಲಿ ಒಬ್ಬರು ಬರ್ತಾರೆ ಭಕ್ತರು.
ನನಗೆ ಬ್ರಹ್ಮಜ್ಞಾನವನ್ನು ಕರುಣಿಸಿ ಗುರುಗಳೇ ಅಂತೇಳಿ. ಬಾಬಾ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ವ್ಯಕ್ತಿಯ ಮುಂದೆ ಇನ್ನೊಬ್ಬರ ಹತ್ರ ಹೇಳ್ತಾರೆ, ಮಾರ್ಕೆಟಿಗೆ ಹೋಗಿ ಒಂದು 10 ರೂಪಾಯಿ ತಗೊಂಡು ಬಾ ಅಂತೇಳಿ. ಅರ್ಥ ಆಯ್ತಲ್ಲ? ಅವನು ಹೋಗ್ತಾನೆ, 10 ರೂಪಾಯಿ ಎಲ್ಲಿಯೂ ಸಿಗುವುದಿಲ್ಲ, ಬಂದು ಹೇಳ್ತಾನೆ. ಹಾಗೆ ಒಂದು 5-6 ಕಡೆ ಕಳಿಸ್ತಾರೆ ಬಾಬಾ, ಹೋಗಿ ಬಾ 10 ರೂಪಾಯಿ ತಗೊಂಡು ಬಾ ಅಂತೇಳಿ. ಎಲ್ಲಿಯೂ 10 ರೂಪಾಯಿ ಸಿಗುವುದಿಲ್ಲ. ಕೊನೆಗೆ ಬಂದು ಹೇಳ್ತಾನೆ, ಹಣ ಸಿಕ್ಕಲೇ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ ಬಾಬನ ಹತ್ರ. ಆಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಎದುರು ಕೂತ್ಕೊಂಡು ಒಬ್ಬ ಇದ್ದ, ಬ್ರಹ್ಮಜ್ಞಾನ ಬೇಕು ಅಂತೇಳಿ. ಅವನ ಹತ್ರ ಹೇಳ್ತಾರೆ, ನಿನಗೆ ಬ್ರಹ್ಮಜ್ಞಾನ ಸಿಗುವುದಿಲ್ಲಪ್ಪ, ಹೋಗಿಬಿಡು ಅಂತೇಳಿ. ಕಾರಣ ಏನು? ಆ 10 ರೂಪಾಯಿ ಅವನ ಹತ್ರವಿತ್ತು. ಬಾಬಾ 10 ರೂಪಾಯಿ ಅಲ್ಲಿ ಹೋಗಿ ಕೇಳಿಕೊಂಡು ಬಾ ಅಂತೇಳಿ ಇನ್ನೊಬ್ಬರನ್ನು ಕಳಿಸುವಾಗ, ಬ್ರಹ್ಮಜ್ಞಾನ ಬೇಕು ಅಂತ ಹೇಳಿದ ವ್ಯಕ್ತಿ ಕೂಡಲೇ 10 ರೂಪಾಯಿನ ಕೊಡಬೇಕಿತ್ತು. ಅವನಿಗೆ 10 ರೂಪಾಯಿ ಮೇಲೆ ಆಸೆ ಇತ್ತು. ಆಸೆ ಇದ್ದವನಿಗೆ ಜ್ಞಾನ ಎಲ್ಲಿಂದ ಬರ್ತದೆ? ಹಾಗೆ ಗುರುಗಳ ಹತ್ರ ಬರೋರಿಗೆ ಜ್ಞಾನ ಬರೋದಿಲ್ಲ. ಆ ಜ್ಞಾನಕ್ಕಾಗಿ ಒಬ್ಬ ಹುಟ್ಟಿದವ ಇದ್ದರೆ, ಅಷ್ಟು ಪವಿತ್ರಾತ್ಮವಾಗಿದ್ದರೆ, ಅವನಿಗೆ ಎಷ್ಟು ದೂರಕ್ಕೂ ಗುರುವಿನ ಮಾತು ಸಾಕು. ಅವ ಹತ್ತಿರ ಕೂತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟು ದೂರದಲ್ಲಿದ್ದರೂ ಕೂಡ ಅವನಿಗೆ ಗುರುವಿನ ಮಾತು ಸಾಕು. ಆ ಜ್ಞಾನ ಬೇಕು ಅಂತಿದ್ದರೆ, ಪವಿತ್ರ ಆಗಬೇಕು ಅಂತಿದ್ದರೆ ಅಲ್ವಾ? ಗುರುವಿನ ಹತ್ತಿರ ಕೂತ್ಕೊಂಡ್ರೆ ಕೂಡಲೇ ಜ್ಞಾನ ಬರ್ತದೆ ಅಂತೇಳಿ ಯಾರು ಹೇಳಿದ್ದು? ಅದು ಆಗೋದಿಲ್ಲ, ಅದು ಸತ್ಯ ಅಲ್ಲ. ಅದು ಆತ್ಮಜ್ಞಾನ ಬರಬೇಕಾ? ತನ್ನ ಒಳಗೆ ಆಗಬೇಕೆಲ್ಲ ವಿಚಾರಗಳು. ತನ್ನ ಒಳಗೆ ಆದರೆ ಆತ್ಮಜ್ಞಾನ ಸರಿಯಾದ ರೀತಿಯಲ್ಲಿ ಸಿದ್ಧಿ ಆಯಿತು ಅಂತ ಅರ್ಥ. ಹೊರಗಿನಿಂದೆಲ್ಲ ಜ್ಞಾನ ತನ್ನ ಒಳಗೆ ಬಂದರೆ ಅದು ಜ್ಞಾನ ಆಗಲಿಲ್ಲ ಅಂತ ಅರ್ಥ. ಹೊರಗಿನಿಂದ ಅನೇಕ ರೀತಿ ಜ್ಞಾನಗಳು ಬರ್ತದೆ, ಅದೆಲ್ಲ ಜ್ಞಾನ ಆಗುವುದಿಲ್ಲ, ತನ್ನ ಒಳಗೆ ಹೋಗಿ ನಿಲ್ಲುವುದಿಲ್ಲ. ಅದು ಯಾರ್ಯಾರೋ ಜ್ಞಾನ, ಯಾರ್ಯಾರು ಹೇಳಿದ ವಿಚಾರ. ತನ್ನ ಸ್ಥಿತಿ ತನಗೆ ಅರಿವಾಗಬೇಕಾ? ತನ್ನ ಒಳಗಿನ ಜ್ಞಾನ ಅರಿವಾಗಬೇಕು. ಆತ್ಮಜ್ಞಾನ ಎಂಬುದು ಅವನಿಗೆ ಸಿದ್ಧಿಯಾಗಬೇಕು. ಆತ್ಮಜ್ಞಾನವನ್ನು ಅವನು ಕಂಡುಕೊಳ್ಬೇಕು. ಆತ್ಮಜ್ಞಾನವನ್ನು ಅವನು ಕಂಡುಕೊಳ್ಬೇಕು. ಆಗ ಅವನಿಗೆ ಆತ್ಮಜ್ಞಾನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ? ಇದೆಲ್ಲ ಆಗೋದು ಹೇಗೆ ಅಂತಾರೆ, ಗುರುವಿನ ಸೇವೆ ಮಾಡ್ತಾ 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 ಆಗೋದು. ತನ್ನಿಂದ ತಾನಾಗಿ ಆಗುವಂಥ ವಿಚಾರ ಇದು. ಅದೆಷ್ಟು ವರ್ಷಗಳು ಕೂಡ ಬೇಕಾಗ್ತದೆ ಇದಕ್ಕೆ, ಆತ್ಮಜ್ಞಾನ ಪಡಿಬೇಕು ಅಂತಿದ್ರೆ. ಆತ್ಮಜ್ಞಾನ ಯಾರೋ ಒಬ್ಬ ಪಡೆದುಕೊಂಡಿದ್ದಾನೋ ಅವನು ಈ ಪ್ರಪಂಚದ ಯಾವುದೇ ಜ್ಞಾನವನ್ನು ಒಪ್ಪಿಕೊಳ್ಳುವುದಿಲ್ಲ. ಅವನದೇ ಆದ ಜ್ಞಾನದಲ್ಲಿ ಅವನು ಬೋಧನೆ ಮಾಡಿಕೊಂಡು ಹೋಗ್ತಾನೆ ಅವನು. ಅರ್ಥ ಆಯ್ತಲ್ವ? ಇದು ಆತ್ಮಜ್ಞಾನದ ರಹಸ್ಯ. ಪ್ರತಿಯೊಬ್ಬರೂ ಆತ್ಮಜ್ಞಾನಿಗಳಾಗಬೇಕು ಅಂತೇಳಿ ಒಂದು ಗುರುವಿನ ಇಚ್ಛೆಯಾಗಿರ್ತದೆ. ಅರ್ಥ ಆಯ್ತಲ್ವ? ಗುರುವಿಗೇನು ಆಸೆ ಇರ್ತದೆ? ಪ್ರತಿಯೊಬ್ಬರು ಜ್ಞಾನಿಗಳಾಗಿ, ಪ್ರತಿಯೊಬ್ಬರಿಂದ ಪ್ರಪಂಚಕ್ಕೆ ಒಳಿತಾಗಲಿ ಆಗಲಿ ಅಂತ. ಅದಕ್ಕೆ ಬೇಕಾಗಿ ಗುರು ಬೇಕು. ಅರ್ಥ ಆಯ್ತಲ್ವ? ಪ್ರಪಂಚದ ಒಳಿತಿಗೆ ಬೇಕಾಗಿ ಗುರು ಬೇಕು. ಗುರುಗಳ ಹತ್ರ ಹೋಗೋರೆಲ್ಲ ಪ್ರಪಂಚವನ್ನು ಯಾವುದೋ ಒಂದು ರೀತಿಯಲ್ಲಿ ಕಾಪಾಡ್ತಾನೆ ಎಂಬ ಒಂದು ಪ್ರತಿಜ್ಞೆಯ ಮೂಲಕ ಗುರುವಿನ ಹತ್ರ ಹೋಗಬೇಕು. ಈ ಪ್ರಪಂಚಕ್ಕೆ ಒಳಿತು ಮಾಡ್ತೇನೆ ಅಂತೇಳಿ. ಆಗ ಗುರುವಿಗೆ ಸಂತೋಷ ಆಗ್ತದೆ. ಅನೇಕ ರೀತಿಯ ಜ್ಞಾನವನ್ನು ಉಪದೇಶ ಮಾಡ್ತಾರೆ ಅವರು. ಈ ಜ್ಞಾನೋಪದೇಶ ಯಾರಿಗೆ? ಒಂದಲ್ಲ ಒಂದು ದಿನ ಒಬ್ಬನಿಗೆ ಬೇಕಾಗ್ತದೆ ಅಂತೇಳಿ, ಅದು ಅಳಿಬಾರದು ಅಂತೇಳಿ ಅಲ್ವಾ? ಆಗ ಗುರುಗಳ ಹತ್ರ ಹೋಗೋದು ಯಾಕೆ? ಇವತ್ತಿನ ಕಾಲದಲ್ಲಿ ಎಲ್ಲ ಕಷ್ಟವನ್ನು ಹುಡುಕಿಕೊಂಡು ಹೋಗ್ತಾರೆ. ಕಷ್ಟವನ್ನು ಹುಡುಕಿಕೊಂಡು ಹೋಗೋದಲ್ಲ, ಅವರವರ ಕಷ್ಟ ಅವರವರು ಅನುಭವಿಸಲೇಬೇಕು. ಅದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆಗ ಏನು ಹೇಳ್ತಾರೆ? ದಾರಿಯನ್ನು ಹೇಳ್ತಾರೆ. ಕಷ್ಟ ಬರದಾಗಿ ಒಂದು ದಾರಿಯನ್ನು ಹೇಳ್ತಾರೆ. ಅನೇಕ ರೀತಿಯ ಹೊಡೆತಗಳು ಬೀಳದಾಗಿ ಒಂದು ದಾರಿಯನ್ನು ಹೇಳ್ತಾರೆ ಅಲ್ವಾ? ಕಾರಣ ಏನು? ಅವರು ಅನುಭವಿಸಿದ ಕಾರಣ. ದಾರಿ ಅಂದ್ರೇನು? ಮಾರ್ಗ ಅಲ್ವಾ? ಮಾರ್ಗವನ್ನು ಹೇಳ್ತಾರೆ. ಈ ಮಾರ್ಗದಲ್ಲಿ ಹೋಗಪ್ಪ, ಅನೇಕ ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡು, ಹೋಗು. ದಾರಿಯಲ್ಲಿ ಹೋಗುವ ಯಾರಾದರೂ ಒಬ್ಬ ಕಣ್ಣಿಗೆ ಕಾಣ್ತಾನೆ ಭಿಕ್ಷುಕ, ಯಾರೋ ಒಬ್ಬ ಕಾಣ್ತಾನೆ ಹಸಿದವ, ಯಾರೋ ಒಬ್ಬ ಕಾಣ್ತಾನೆ ವಯಸ್ಸಾದವ, ಕುಡಿದಷ್ಟು ಸೇವೆ ಮಾಡೋವನದು. ಕೈಲಾದಷ್ಟು ಸಮಯ, ಒಂದು 5 ನಿಮಿಷ ಆದರೂ ಏನೋ ಒಂದು ಸಹಾಯ ಮಾಡೋವನಿಗೆ. 5 ನಿಮಿಷ ಆದರೆ ಅವನಿಗೆ ಕೊಡು ನಿನ್ನ ಜೀವನದಲ್ಲಿ ಅಲ್ವಾ? ಎಲ್ಲಿ ಕಷ್ಟ ಉಂಟು ಅಲ್ಲಿ ಹೋಗಿ ಸೇರಿಕೋ, ಏನಾದರೂ ನಿನ್ನ ಕೈಲಾದ ಸೇವೆ ಮಾಡು. ಇಂಥ ವಿಚಾರನೆಲ್ಲ ಹೇಳ್ತಾರೆ. ಎಲ್ಲರನ್ನು ಗೌರವಿಸು, ಎಲ್ಲರನ್ನು ಪ್ರೀತಿಸು. ಇದೆಲ್ಲ ನಿನ್ನ ಜೀವನಕ್ಕೆ ಒಳ್ಳೆಯ ದಾರಿ ಆಗ್ತದೆ ಮುಂದೆಗೆ. ಆಗ ನಿನ್ನನ್ನು ನೋಡಿ ಇನ್ನೊಬ್ಬ ಬದಲಾಗ್ತಾನೆ. ಮೊದಲು ನೀನು ಬದಲಾಗು, ನೀನು ಪರಿವರ್ತನೆ ಆಗು ಎಂಬ ವಿಚಾರವನ್ನು ಬೋಧನೆ ಮಾಡ್ತಾರೆ. ಹೊರತು ನಿನಗೆ ಒಳ್ಳೆಯದಾಗ್ತದೆ, ನಿನಗೆ ಹಾಗೆ ಆಗ್ತದೆ, ಈ ಪೂಜೆ ಮಾಡು, ಆ ಪರಿಹಾರ ಮಾಡು, ಇಂಥ ವಿಚಾರವನ್ನೆಲ್ಲ ಒಂದು ಗುರುವಾದವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ವ? ಗುರುವಿನ ಹತ್ರ ಹೋಗುವುದು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಹಾಗೂ ನಾವು ಮಾಡಿದ ಪಾಪಕರ್ಮವನ್ನು ತೊಳಿಲಿಕ್ಕೆ, ನಮ್ಮ ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ. ನಮ್ಮ ಮನಸ್ಸು ಯಾವಾಗ ಶುದ್ಧವಾಗ್ತದೋ ಆವಾಗ ನಮಗೆ ಎಲ್ಲ ಶುದ್ಧವಾದ ವಿಚಾರಗಳು ನಮ್ಮೊಳಗೆ ಉತ್ಪತ್ತಿಯಾಗ್ತದೆ. ಅರ್ಥ ಆಯ್ತಲ್ವ?
ಹಾಲು ಹೋಗಿ ತುಪ್ಪ ಆಗಬೇಕು. ಅರ್ಥ ಆಯ್ತಲ್ಲ? ಹಾಲಾಗಿ ಹೋಗಬೇಕು ಅಂದರೆ ಶುದ್ಧವಾಗಿ ಹೋಗಬೇಕು ಗುರುಗಳ ಹತ್ರ. ಗುರುಗಳ ಹತ್ರ ಹೋಗಿ ಗುರುಗಳ ಸೇವೆ ಮಾಡಿ ಅದು ತುಪ್ಪ ಆಗಬೇಕು ಅಂತ ಹೇಳೋದು. ಕೊನೆಗೆ ಅದು ತುಪ್ಪವಾಗಬೇಕು. ತುಪ್ಪ ಆದ ನಂತರ ಮುಗೀತಲ್ಲಿ ವಿಷಯ ಅಲ್ವಾ? ಅದು ಪ್ರಕೃತಿಯೊಟ್ಟಿಗೆ ಸೇರಿಕೊಳ್ತದೆ, ಇನ್ನೊಂದು ರೂಪವನ್ನು ತಾಳುವುದಿಲ್ಲ. ಅಂದರೆ ಮೋಕ್ಷ. ಅರ್ಥ ಆಯ್ತಲ್ಲ? ಹಾಲು ಅಂತೇಳಿದರೆ ಪವಿತ್ರವಾದ ಮನಸ್ಸು. ಆ ಪವಿತ್ರವಾದ ಮನಸ್ಸಿನೊಳಗೆ ಅನೇಕ ರೀತಿಯ ವಿಚಾರಗಳು ಸೃಷ್ಟಿಯಾಗ್ತದೆ ಅಂತ ಹೇಳೋದು. ಯಾವ ರೀತಿ ಸೃಷ್ಟಿಯಾಗ್ತದೆ? ಬೆಣ್ಣೆಯಾಗಿ ಸೃಷ್ಟಿಯಾಗ್ತದೆ, ಮೊಸರಾಗಿ ಸೃಷ್ಟಿಯಾಗ್ತದೆ, ಮಜ್ಜಿಗೆಯಾಗಿ ಸೃಷ್ಟಿಯಾಗ್ತದೆ ಅಲ್ವಾ? ಈ ರೀತಿಯಾಗೆಲ್ಲ ಸೃಷ್ಟಿಯಾಗ್ತದೆ ಹಾಲಿನ ಒಳಗೆ. ಅದೇ ಹಾಲಿನೊಳಗೆ ತುಪ್ಪವೂ ಉಂಟು. ಆಗ ಮನಸ್ಸಿನೊಳಗೆ ಎಷ್ಟು ವಿಚಾರಗಳುಂಟು? ಮನಸ್ಸಿನೊಳಗೆ ಎಲ್ಲ ವಿಚಾರ ಉಂಟು. ಆಗ ಅದು ತುಪ್ಪವಾಗಬೇಕು. ಆ ತುಪ್ಪವಾಗುವಾಗ ಮುಗೀತಲ್ಲಿಗೆ. ಆಗ ಎಲ್ಲದಕ್ಕೂ ಕಾರಣ ಮನಸ್ಸು. ಆಗ ಮನಸ್ಸನ್ನು ತೊಳಿಲಿಕ್ಕೆ ಬೇಕಾಗಿ, ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಬೇಕಾಗಿ ಗುರು ಸೇವೆ ಮಾಡುವುದು, ಗುರುವಿನ ಹತ್ತಿರ ಹೋಗಿ ಕೂತ್ಕೊಳ್ಳುವುದು. ಆಗ ಮನಸ್ಸು ಶುದ್ಧವಾಗ್ತಾ 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 ಹೋಗುವಾಗ ಈ ಮಾಯಾ ಪ್ರಪಂಚದಿಂದ ನಾವು ಸ್ವಲ್ಪ ಹೊರಗೆ 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 ಬಂದು ಸತ್ಯದ ಪ್ರಪಂಚ ಒಂದಿದೆ, ನಮ್ಮ ಒಳಗಿದೆ, ಅದು ಸತ್ಯದ ಪ್ರಪಂಚ. ಆ ಪ್ರಪಂಚದಲ್ಲಿ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆಗ ಗುರು ಯಾರು ಅಂತೇಳಿ ನಮಗೆ ಅರ್ಥ ಆಗ್ತದೆ. ಆಗ ನಾವು ಗುರುವಿನ ಬಗ್ಗೆ ಅನೇಕ ರೀತಿಯ ಆ ಗುರುವಿನ ಮಹಿಮೆಯನ್ನು ವರ್ಣಿಸ್ತೇವೆ. ನಾವು ಶುದ್ಧವಾಗದೆ ಗುರುವಿನ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ಮೊದಲು ನೀನು ಶುದ್ಧವಾಗು, ಪವಿತ್ರನಾಗು. ಅದಕ್ಕೆ ಬೇಕಾಗಿ ಗುರು ಸೇವೆ ಮಾಡೋದು, ಅದಕ್ಕೆ ಬೇಕಾಗಿ ಗುರು ದರ್ಶನ ಮಾಡೋದು. ನಮ್ಮ ಕಷ್ಟವನ್ನು ಹೇಳಲಿಕ್ಕೆ ಗುರು ದರ್ಶನ ಮಾಡೋದಲ್ಲ. ಯಾರಿಗೊಬ್ಬನಿಗೆ ಜ್ಞಾನ ಉಂಟೋ ಅವನಿಗೆ ಗುರುವಿನ ಮಾತು ಎಷ್ಟು ದೂರ ಇದ್ದರೂ ಕೇಳಿಸ್ತದೆ. ಅರ್ಥ ಆಯ್ತಲ್ಲ? ಜ್ಞಾನದ ಹಸಿವಿದ್ದವನಿಗೆ. ಜ್ಞಾನದ ಹಸಿವಿಲ್ಲದವನು ಗುರುವಿನ ಹತ್ತಿರ 24 ಗಂಟೆ ವರ್ಷಾನುಗಟ್ಟಲೆ ಸೇವೆ ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ ಹೇಳೋದು? ಶುಭವಾಗಲಿ, ಜಯವಾಗಲಿ. ತಿರುಚಿಟ್ಟಂಬರ. ನಮಃ ಶಿವಾಯ.